ಹಣವಿರುವಂಥವ್ರು ಮಾತ್ರ ಮನೆ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ರವೀಂದ್ರ ಅವರು ಆರೋಪ ಮಾಡಿದ್ದಾರೆ. ಮತ್ತು ಏನು ಇವತ್ತು 100 ಕೋಟಿಗೆ ಒಂದು ಟಿಕೆಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದವರು ಆರೋಪ ಮಾಡ್ತಾರೆ. ನಾನು ಗಾಡಿನಲ್ಲಿ ಬರ್ತಾ ಗಮನಿಸಿದೆ, ಡಾಕ್ಟರ್ ರವೀಂದ್ರ ಅವರು ಇವತ್ತೇನು ಆರೋಪವನ್ನು ಮಾಡಿದ್ದಾರೆ ಅದು ಕೇವಲ ಆರೋಪ ಅಲ್ಲ, ಅದು ಸತ್ಯಾಂಶ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾವು ಲಘುವಾಗೂ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಜನಗಳ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತೊಂದು ಆರೋಪ ಮಾಡೋದೇನಂದ್ರೆ ಹಣವಂತವರಿಗೆ ಟಿಕೆಟ್ ಮಾರಾಟಕ್ಕೆ ಇಟ್ಟಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾರೆ 100 ಕೋಟಿ ರೂಪಾಯಿ. ಅದು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದಕ್ಕೆ ಉತ್ತರ ಕೊಡ್ಬೇಕಣ. ನಾನು ಜನತಾದಳ ಪಕ್ಷದವನು, ನಾನು ನನ್ನ ಪಕ್ಷದ ವಿಚಾರ ಏನಾರಿದ್ರೆ ಮಾತನಾಡ್ತೀನಿ. ಹಣವಿರುವಂಥವ್ರು ಮಾತ್ರ ಮನೆ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ರವೀಂದ್ರ ಅವರು ಆರೋಪ ಮಾಡಿದ್ದಾರೆ. ಮತ್ತು ಏನು ಇವತ್ತು 100 ಕೋಟಿಗೆ ಒಂದು ಟಿಕೆಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದವರು ಆರೋಪ ಮಾಡ್ತಾರೆ. ನಾನು ಗಾಡಿನಲ್ಲಿ ಬರ್ತಾ ಗಮನಿಸಿದೆ, ಡಾಕ್ಟರ್ ರವೀಂದ್ರ ಅವರು ಇವತ್ತೇನು ಆರೋಪವನ್ನು ಮಾಡಿದ್ದಾರೆ ಅದು ಕೇವಲ ಆರೋಪ ಅಲ್ಲ, ಅದು ಸತ್ಯಾಂಶ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾವು ಲಘುವಾಗೂ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಜನಗಳ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತೊಂದು ಆರೋಪ ಮಾಡೋದೇನಂದ್ರೆ ಹಣವಂತವರಿಗೆ ಟಿಕೆಟ್ ಮಾರಾಟಕ್ಕೆ ಇಟ್ಟಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾರೆ 100 ಕೋಟಿ ರೂಪಾಯಿ. ಅದು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದಕ್ಕೆ ಉತ್ತರ ಕೊಡ್ಬೇಕಣ. ನಾನು ಜನತಾದಳ ಪಕ್ಷದವನು, ನಾನು ನನ್ನ ಪಕ್ಷದ ವಿಚಾರ ಏನಾರಿದ್ರೆ ಮಾತನಾಡ್ತೀನಿ.